ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು? ವೆಲ್ಕಮ್ ಟು ನಮ್ಮೊಂದು 60 ಡೇ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಚಾಲೆಂಜ್ಗೆ. ಇವತ್ತು 16ನೇ ದಿನ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಒಂದು ಕಂಪನಿ ಲಾಭದಲ್ಲಿದೆಯಾ, ನಷ್ಟದಲ್ಲಿದೆಯಾ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಅನಲೈಸ್ ಇದನ್ನು ನಾವು ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದು ಕೂಡ ನಾನು ಕಳೆದ ವಿಡಿಯೋಲಿ ಹೇಳಿರೋ ವೆಬ್ಸೈಟಲ್ಲಿ ಸಿಕ್ಕುತ್ತೆ. ಎಕ್ಸಾಂಪಲ್ ಆಗಿ ಹೇಳ್ತೀನಿ ನಿಮಗೆ, ಒಂದು ಬ್ಯಾಂಕ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಬೇಕಂದ್ರೆ ಅದರಲ್ಲಿ NP ಅಂತ ನೋಡಬೇಕಾಗುತ್ತೆ. NP ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಇದನ್ನ ನೋಡೋ ಮುಖಾಂತರ ನಾವೇನು ತಿಳ್ಕೊಂತೀವಿ ಅಂದರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ 1% ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಒಂದು ಬ್ಯಾಂಕ್ ಲಿಸ್ಟ್ ಆಗಿರೋ ಒಂದು ಸ್ಟಾಕ್ ಮಾರ್ಕೆಟ್ ಬ್ಯಾಂಕಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದರೆ ಕೆಲಸಕ್ಕೆ ಬರದೇ ಇರೋ ಅಸೆಟ್ ಅಂತ ಅರ್ಥ. ಆ ಕೆಲವೊಂದು ದುಡ್ಡು ಕೊಟ್ಟಿರ್ತಾರ, ಲೋನ್ಗಳನ್ನ ರಿಟರ್ನ್ ಬಂದಿರಲ್ಲ, ಆ ದುಡ್ಡು ಕೆಲಸ ಮಾಡ್ತಾ ಇರಲ್ಲ, ದುಡಿತಾ ಇರಲ್ಲ, ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ನಾವು ಕರಿತೀವಿ. ಈ ಥರ ಒಂದು ಫೈನಾನ್ಷಿಯಲ್ನ ಅನಲೈಸ್ ಕೂಡ ಮಾಡ್ಬೋದು.